ಬಾಂಧವರಲ್ಲಿ ಮನವಿ, ಕರ್ನಾಟಕ ಸರ್ಕಾರದ ವತಿಯಿಂದ MNRE ಮತ್ತು PM ಕುಸುಮ ಯೋಜನೆಯಡಿಯಲ್ಲಿ ಏನು ಸೋಲಾರ್ ಕುಸುಂಬಿ ಯೋಜನೆ ಸೋಲಾರ್ನ ಇವತ್ತು ಎಸ್ ಬಾಣವರ ಉಪವಿಭಾಗದ ದೊಡ್ಡಮೆಟಕುರ್ಕೆ ಶಾಖೆಯ ವ್ಯಾಪ್ತಿಯ ಮಾಡಾಳು ಗ್ರಾಮದ ಶಿವಶಂಕರಯ್ಯನವರು ಇವತ್ತು ಅಳವಡಿಸಿದ್ದಾರೆ. ಸೊ ಅವರು ನಿಜಕ್ಕೂ ಭಾಳ ತೃಪ್ತಿಪಟ್ಟಿದ್ದಾರೆ. ಇದು ಭಾಳಷ್ಟು ಸಹಕಾರಿಯಾಗಲಿದೆ ಬಂಧುಗಳೇ. ಹಾಗಾಗಿ ಈ ಒಂದು ಅರ್ಜಿ ನೋಂದಣಿ ಕಾರ್ಯಕ್ರಮ ಇದೇ ತಿಂಗಳ ಡಿಸೆಂಬರ್ 30ರ ತನಕ ಇರ್ತದೆ. ತಾವೆಲ್ಲರೂ ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸೋಲಾರ್ ವ್ಯವಸ್ಥೆ ಏನು ಈಗಾಗಲೇ ತಮ್ಮಗಳಿಗೆಲ್ಲ ಪಾಂಪ್ಲೆಟ್ಸನ್ನು ಹಂಚಿಕೆ ಮಾಡಿದ್ದೀವಿ. 5 HP ಮೋಟ್ರ್ ಅಳವಡಿಸ್ಬೇಕು ಅಂತಂದರೆ ಕನಿಷ್ಠ ಪಕ್ಷ ಬೋರ್ವೆಲ್ನಲ್ಲಿ ನೀರಿನ ಆಳ 300 ಅಡಿ ಇರಬೇಕು. ಆ ಒಂದು ಕಾಸ್ಟ್ ಬಂದು 5 HPಗೆ ಸಬ್ಮರ್ಸಿಬಲ್ಗೆ 58,509. ನೀವು ಕೇವಲ ಅರ್ಜಿ ನೋಂದಣಿ ಮಾಡಿದರೆ ಮತ್ತು ಹಣ ಪಾವತಿಸಿ 58,509 ರೂಪಾಯಿನ ಹಣ ಪಾವತಿಸಿದರೆ ಅವರೇ ಒಂದು ಏಜೆನ್ಸಿಯವರು ಬಂದು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಅರ್ಜಿ ನೋಂದಣಿ ಪ್ರಕ್ರಿಯೆ ಏನು ಕ್ರಿಟಿಕಲ್ ಇಲ್ಲ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಏನು ಸೌರಮಿತ್ರ ಆ್ಯಪ್ ಇದೆ, ಈಗಾಗಲೇ ತಮಗೆ ವಾಟ್ಸಪ್ಪಲ್ಲಿ ಏನು ಕಳಿಸ್ಕೊಟ್ಟಿದ್ದೀವಿ. ಈಗಾಗಲೇ ಮ್ಯಾನ್ಯುಯಲ್ ಕಾಪಿನೂ ತಮ್ಮಗಳಿಗೆಲ್ಲ ಕೊಡ್ತೀವಿ. ಈ ಒಂದು ಆ್ಯಪನ್ನು ನೀವು ಯೂಸ್ ಮಾಡ್ಕೊಂಡು ನೀವೇ ಕೂಡ ಇದನ್ನು ನೋಂದಣಿ ಮಾಡ್ಬೋದು. ನಿಮ್ಮಲ್ಲಿ ಏನಾದರೂ ನೋಂದಣಿ ಮಾಡೋದಕ್ಕೆ ಒಂದು ಕಷ್ಟ ಆದರೆ ಸಂಬಂಧಪಟ್ಟ ಹತ್ತಿರದ ಶಾಖಾ ವ್ಯಾಪ್ತಿಯ ಶಾಖಾಧಿಕಾರಿಗಳು ಅಥವಾ ಉಪವಿಭಾಗ ಕಚೇರಿಗೆ ಬಂದು ನೀವು ನೋಂದಣಿ ಮಾಡ್ಬೋದು. ಏನು ತೊಂದರೆ ಇಲ್ಲ. ನೋಂದಣಿ ಮಾಡೋದು ಭಾಳ ಸುಲಭವಾಗಿದೆ. ಒಂದು ಆಧಾರ್ ಕಾರ್ಡು, ಇನ್ನೊಂದು ಪಾಣಿ ಮತ್ತು ನಿಮಗೆ ಏನು ಪರ್ಮನೆಂಟ್ ಮೊಬೈಲ್ ನಂಬರ್ಸು, ಇಷ್ಟು 3 ಮಾಹಿತಿ ಕೊಟ್ಟರೆ ಅರ್ಜಿ ನೋಂದಣಿ ಮಾಡ್ಬೋದು. ಅರ್ಜಿ ನೋಂದಣಿ ಮಾಡಿದ ತಕ್ಷಣವೇ ಒಂದು ಡಿಮ್ಯಾಂಡ್ ನೋಟ್ ಬರ್ತದೆ ಹಣ ಪಾವತಿಸಲಿಕ್ಕೆ. ಹಣ ಪಾವತಿಸಿದ ಸುಮಾರು 1 ತಿಂಗಳೊಳಗಡೆ ಅವರು ಏಜೆನ್ಸಿಯವರು ಬಂದು ನಿಮ್ಮ ಸ್ಪಾಟಿಗೆ ಬಂದುಬಿಟ್ಟು ಅದನ್ನು ಕೆಲಸ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಇವತ್ತು ಈ ಒಂದು ವಿದ್ಯುತ್ ಸಮಸ್ಯೆ ಇದೆ, ಈ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬೆಳಕಿನಿಂದ ಏನು ಉತ್ಪಾದನೆ ಆಗ್ತದೆ ಈ ಒಂದು ಸದುಪಯೋಗ ಪಡ್ಕೊಳ್ಳಿಕ್ಕೆ, ಹಾಗೂ ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದೀರಾ ಅನಧಿಕೃತ ಜಾಲ ಹೆಚ್ಚಾಗಿ, ನೀವು ಟ್ರಾನ್ಸ್ಫಾರ್ಮರ್ ಫೈಲೂರೆಲ್ಲ ಜಾಸ್ತಿ ಆಗ್ತಾಯಿದೆ. ಆ ಒಂದು ಅನಧಿಕೃತ ಏನು ಯಾರಿದ್ದೀರಾ ಮತ್ತು ಹೊಸದಾಗಿ ಬೋರ್ವೆಲ್ಗಳು ಯಾರು ಕೊಡ್ತಿದ್ದೀರಾ ಅವರೆಲ್ಲರೂ ತುರ್ತಾಗಿ ನೋಂದಣಿ ಮಾಡಿ ಈ ಒಂದು ಸದುಪಯೋಗ ಪಡ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹೇಳಿದೆ 5 HPಗೆ 58,509 ರೂಪಾಯಿ ಪಾವತಿಸಬೇಕಾಗ್ತದೆ ಮತ್ತು 7.5 HPಗೆ 81,807 ರೂಪಾಯಿ ಪಾವತಿಸಬೇಕಾಗ್ತದೆ. 10 HPಗೆ 1,81,911 ರೂಪಾಯಿ ಪಾವತಿಸಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾಡಾಳು ವ್ಯಾಪ್ತಿಯ ಶಿವಶಂಕರಯ್ಯನವರು ಇವತ್ತು 7.5 HP ಒಂದು ಪ್ಯಾನಲ್ನ ಅಳವಡಿಸ್ಕೊಂಡು ಸಮರ್ಪಕವಾಗಿ ಇವತ್ತು ನೀರು ಬರ್ತಾ ಇದೆ, ಅವರು ಸಂತೃಪ್ತಿಯಿಂದ ಇವತ್ತು ಸಂತೋಷದಿಂದ ನೀರು ಹೊಡ್ತಿದ್ದೀವಿ ಸರ್ ಅಂತ ನನ್ನ ಹೇಳ್ಕೊಂಡ್ರು. ಆ ನಿಟ್ಟಿನಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಿಬ್ಬಂದಿಗಳು ಸೇರಿದ್ದೀವಿ. ಸೊ ಹಾಗಾಗಿ ಇವರಿಗೆ ಶಿವಶಂಕರನವರಿಗೆ ಒಂದು ಸನ್ಮಾನ ಮಾಡೋದರ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಬನ್ನಿ. ಥ್ಯಾಂಕ್ ಯು. ಎಲ್ಲ ಹೇಗಿದೆ ಈ ಬೋರ್ವೆಲ್ಸು, ನಿಮಗೆ ಏನು ಅನಿಸ್ತಾ ಇದೆ? ಮೊದಲು ಹೇಗಿತ್ತು, ಈಗ ಹೇಗಿದೆ? ಮುಂಚೆ ಅಂತೂ ನಾವು 4 ವರ್ಷ ಆಯಿತು ಬೋರ್ ಹಾಕ್ಸಿ. ನಾವು TC ಬರೀ ಸಮಸ್ಯೆ ಇದೆ. ಓಕೆ. ಹಾಗಾಗಿ ಒಂದು ಅರ್ಜಿ ಮೊದಲನೇ ಈಗ 1.5 ವರ್ಷದಲ್ಲಿ ಮೊಬೈಲಲ್ಲೇ ಇದು ಮಾಡಿ. ಓಕೆ. ಅರ್ಜಿ ನೋಂದಣಿ ಮಾಡಿ ಹಣ ಪಾವತಿಸಿ ಹೆಚ್ಚಿಸೋಕ್ಕೆ ನಿಮಗೆ ವ್ಯವಸ್ಥೆ ಆಯಿತು? 1 ವರ್ಷದೊಳಗೆ 1 ತಿಂಗಳಾಯಿತು. ಓಕೆ, ಥ್ಯಾಂಕ್ ಯು. ನೋಡಿ ರೈತ ಬಂಧುಗಳೇ, ಇವರು ನೋಂದಣಿ ಮಾಡಿದಂಥ ಕೇವಲ 1.5 ತಿಂಗಳೊಳಗಡೆ ಏಜೆನ್ಸಿಯವರು ಬಂದು ಇದನ್ನು ಇನ್ಸ್ಟಾಲ್ ಮಾಡಿ ಇವತ್ತು ಸಮರ್ಪಕವಾಗಿ ನೀರು ಬರೋ ರೀತಿಯಲ್ಲಿ ಮಾಡಿದ್ದಾರೆ. ಅವರ ಒಂದು ಇದರಲ್ಲಿ ಮಂದಹಾಸ ನೀಡುವಂಥ ಒಂದು ಸನ್ನಿವೇಶ. ನಿಜಕ್ಕೂ ಇದು ತುಂಬ ಚೆನ್ನಾಗಿದೆ ಸ್ಕೀಮು. ಹಾಗಾಗಿ ತಾವೆಲ್ಲರೂ ಹೆಚ್ಚಿನದಾಗಿ ಅರ್ಜಿ ನೋಂದಣಿ ಮಾಡಿ. ಇನ್ನೂ 1.5 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಆದಷ್ಟು KRDL ಸಂಸ್ಥೆಯವರ ಒಂದು ಒಡನಾಟ ಮಾಡಿಕೊಂಡು 1 ತಿಂಗಳೊಳಗಡೆ ಒಂದು ಇನ್ಸ್ಟಾಲ್ ಮಾಡೋವಂಥ ವ್ಯವಸ್ಥೆನ ಮಾಡಲಿಕ್ಕೆ ನಮ್ಮ ವಿಶೇಷ ವತಿಯಿಂದ ಒಂದು ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಹೆಚ್ಚಿನದಾಗಿ ನೋಂದಣಿ ಮಾಡಿ ಈ ಒಂದು ಏನು ಸಮ್ಮರ್ ಸೀಸನಲ್ಲಿ ಸೂರ್ಯನ ಬೆಳಕು ಹೆಚ್ಚಿಗೆ ಇದೆ ಅದರ ಒಂದು ಅವಕಾಶವನ್ನು ಪಡ್ಕೊಂಡು ಹಗಲು ವೇಳೆಯಲ್ಲಿ ಉತ್ತಮವಾದ ಒಂದು ವಿದ್ಯುತ್ ಗುಣಮಟ್ಟದ ವಿದ್ಯುತ್ ಪಡಿಬೇಕು ಅಂತ ತಮಗೆಲ್ಲ ರೈತರಲ್ಲಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯಪ್ಪ KP, ಎಸ್ ಬಾಣವರ ಉಪಯೋಗ. ಥ್ಯಾಂಕ್ ಯು.